ವಿದ್ಯಾರ್ಥಿಯ ಭೀಕರ ಕೊಲೆ ಹಿಂದೂ ಸಂಘಟನೆಗಳು ಸಿಡಿದೆದ್ದಿದೆ. ಅಶೋಕ ವೃತ್ತದಲ್ಲಿ ಸಂಕೇತ ಶವದ ವಾಹನವನ್ನ ನಿಲ್ಲಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪೊಲೀಸರಿಗೆ ಧಿಕ್ಕಾರ ಹಾಕಿದ್ರು ಪ್ರತಿಭಟನಾಕಾರರು. ಗಾಂಜಾ ಹಾವಳಿಯಿಂದ ಸಂಕೇತ ಸಾವಾಗಿದೆ ಅಂತ ಧಿಕ್ಕಾರ ಕೂಗಿದ್ರು. ಸಂಕೇತ್ ಸಾವಿಗೆ ನ್ಯಾಯ ಬೇಕು ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಬಜರಂಗ ದಳ, ರಾಷ್ಟ್ರಭಕ್ತರ ಬಳಗ, ವಿಎಚ್ಪಿಯಿಂದ ಪ್ರತಿಭಟನೆ ನಡೆಯಿತು. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಶಿವಮೊಗ್ಗದಲ್ಲಿ ಆದಂತಹ ಭೀಕರ ಕೊಲೆ. ಎಸ್ಎಸ್ಎಲ್ಸಿ ಓದ್ತಾ ಇದ್ದ ವಿದ್ಯಾರ್ಥಿಯನ್ನ ಅನ್ಯ ಕೋಮಿನ ಯುವಕರು ಕೊಲೆ ಮಾಡಿರೋದು ಆಕ್ರೋಶ ವ್ಯಕ್ತವಾಗ್ತಿದೆ. ಹಿಂದೂಗಳನ್ನು ಗುರಿಯಾಗಿಸಿ ಹತ್ಯೆ ಮಾಡುತ್ತಿರುವ ಕಟುಕರಿಗೆ ಹಿಂದೂಗಳಿಗೆ ರಕ್ಷಣೆ ಹಿಂದೂ ಸಂಘಟನೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಈ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗಿದ್ರು. ಈ ಭಾಗದಲ್ಲಿ ಗಾಂಜಾ ಹಾವಳಿ ಜಾಸ್ತಿ ಆಗಿದೆ. ಗಾಂಜಾ ಹಾವಳಿಯಿಂದಲೇ ಸಂಕೇತ ಸಾವು ಅಂತ ಪ್ರತಿಭಟನಾಕಾರರು ಧಿಕ್ಕಾರ ಕೂಗಿದ್ರು. ಹಿಂದೂ ಸಂಘಟನೆ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ರು. ಕೊಲೆಯಾದಂತಹ 10ನೇ ತರಗತಿಯ ವಿದ್ಯಾರ್ಥಿ ಸಂಕೇತ್ ಫೋಟೋ ಮೊದಲ ದೃಶ್ಯದಲ್ಲಿ. ಎರಡನೇ ದೃಶ್ಯದಲ್ಲಿ ಹಿಂದೂ ಸಂಘಟನೆ ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಪ್ರತಿಭಟನೆ ಜೋರಿದೆ. ಮತ್ತೊಂದು ಕಡೆ ಪೋಷಕರ ಆಕ್ರಂದನ. 10ನೇ ಕ್ಲಾಸಿನ ವಿದ್ಯಾರ್ಥಿಯನ್ನ ಹೊಡೆದು ಕೊಂದಿದ್ದಾರೆ. ಯಾವುದೋ ಒಂದು ಸಣ್ಣ ಗಲಾಟೆ ಸಂಬಂಧಪಟ್ಟಂತೆ ಶಾಲೆ ಒಳಗಡೆ ಆದಂತಹ ಗಲಾಟೆಗೆ ಒಬ್ಬ ವಿದ್ಯಾರ್ಥಿಯ ಕೊಲೆ ಮಾಡೋ ಹಂತಕ್ಕೆ ಮತ್ತೊಂದಷ್ಟು ಅಪ್ರಾಪ್ತರ ಗುಂಪು ಹೋಗುತ್ತೆ ಅಂದ್ರೆ ಎಂತ ಪರಿಸ್ಥಿತಿ ಇದು. ಮಗ ಸಂಕೇತನ್ನ ಕಳ್ಕೊಂಡು ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮನೆ ಮಗನನ್ನ ನೆನೆದು ತಾಯಿ, ಅಜ್ಜಿ, ಅಕ್ಕ ಕಣ್ಣೀರ್ ಹಾಕಿದ್ದಾರೆ. ನನ್ನ ಮಗನನ್ನ ಕೊಡಿ ಅಂತ ಕುಟುಂಬಸ್ಥರು ಕಣ್ಣೀರ್ ಹಾಕ್ತಿರೋದು. 10ನೇ ಕ್ಲಾಸ್ ಹುಡುಗ. ಅಪ್ರಾಪ್ತರ ವಿದ್ಯಾರ್ಥಿಗಳ ಗುಂಪು ಹೊಡೆದು ಕೊಂದಿರೋದು. ಕುಟುಂಬಸ್ಥರು ಗೋಳಾಡ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ, ನ್ಯಾಯ ಬೇಕು ಅಂತ ಕೇಳ್ತಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ. 15 ವರ್ಷದ ಹುಡುಗ ಕೊಂದಿರೋದು 7 ಮಂದಿ ಅಪ್ರಾಪ್ತರು. ನನ್ನ ಮಗ ಇಲ್ಲಿ ಬಂದ ಸ ಬಾಯ್ ಮಾಡಿದ ಸ ನನ್ನ ಮಗಳನ್ನೆಲ್ಲ ವರ್ಷಕತ್ತದ್ಲ ಸ ತುಳ್ದ ನನ್ನ ಮಗ. ಆಮೇಲೆ ಇವತ್ತು ಎಕ್ಸಾಮ್ ಐತೆ, ನನಗೆ ಯಾರು ಏನನ್ಬೇಡ್ರಿ ಅಂದ. ದೇವ್ರಿಗೆ ಕೈ ಮುಗಿದು ಅಮ್ಮ ನನಗೆ ಬಾಯಿ ಅನ್ನಮ್ಮ ಬಾಯಿ ಅಂದ. ಅಮ್ಮ ನಿನಗಿನ್ನ ಟೈಮ್ ಆಗಿಲ್ಲಮ್ಮ, 9 ಗಂಟೆ, ನಾನು 8 ಗಂಟೆಗೆ ಒಕ್ಕನೆ ಅಂದ. ಹಿಂಗ ಸೋತ ಸ ನನ್ನ ಮಗ ಬರ್ಲಿಲ್ಲ ಸ. ನನ್ನ ತೊಡಿ ಮೇಲೆ ಕೆಂದು ಏನು ಮಾತಾಡ್ಲಿಲ್ಲ ಸ. ನನ್ನ ಮಗ ಏನ್ ಮಾತಾಡಲ್ಲ ಸ. ನನಗಿರಕ್ಕೊಂದೇ ಮಗ ಸ. ವಿದ್ಯಾಧರ್ ಸರಿ ಫೋನ್ ಮಾಡಿ ಈಗ 8 ಗಂಟೆ ಕಳಿಸ್ತಾವೇಂದ್ರ ಸ. ಕಳಿಸ್ಲಿಲ್ಲ ನಮಗೆ. ನನ್ನ ತಮ್ಮ ಬರೋ ತನಕ ನಮ್ ಬಿಡಲ್ಲ. ಪೊಲೀಸ್ಗಳಿಗೆ ಎಂಟ್ರಿ ಮಾಡ್ತಿದ್ದಾರೆ. 5 ನಿಮಿಷ ನಿಂತ್ಕೊಳಕ್ ಆಗಲ್ಲ. 9 ಗಂಟೆ ತನಕ ಕ್ಲಾಸು. ಒಂದ್ ಚೇರ್ ಹಾಕೊಂಡ್ ಕುತ್ಕೊಳಕ್ ಆಗಲ್ವಾ ಅಲ್ಲಿ ಅವ್ರಿಗೆ? ಒಂದ್ ಚೇರ್ ಹಾಕೊಂಡ್ ಕುತ್ಕೊಳಕ್ ಆಗಲ್ವಾ? ನಮ್ ತಮ್ಮನ ಎಲ್ಲಿಂದ ತಗೊಂಬಂದ್ ಕೊಡ್ತೀರಾ? ಎಲ್ಲಿಂದ ತಗೊಂಬಂದ್ ಕೊಡ್ತೀರಾ ನನ್ ತಮ್ಮನ? ನನ್ ತಮ್ಮ ಬೇಕು ಕಣ್ರಿ. ಅವ್ರು ಯಾರಂತ ನನಗೆ ಗೊತ್ತಿಲ್ಲ ಅಣ್ಣ. ಅವ್ನ್ ಯಾರ ಜೊತೆ ಮಾತಾಡಲ್ಲ, ಅವ್ನ್ ಏನು ಇಲ್ಲ.
ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಯಾರ ಜೊತೆ ನನ್ನ ತಮ್ಮ ಸೇರಲ್ಲ. ಇಡೀ ಸ್ಕೂಲ್ ಅಲ್ಲಿರೋದು ಉರ್ದು ಸ್ಕೂಲ್ ಆಗಿದೆ. ಅದು ಫುಲ್ ಗೌರ್ಮೆಂಟ್ ಸ್ಕೂಲ್ ಅಲ್ಲ, ಅದು ಉರ್ದು ಸ್ಕೂಲ್ ಆಗಿದೆ. ಫುಲ್ ಒಂದ್ ಸ್ವಲ್ಪ ಜನ ಕನ್ನಡ ಇಲ್ಲ, ಫುಲ್ ಇದೇ ಹಿಂದಿನೇ ಇರೋದು. ಅವ್ರವ್ರೇ ಸೇರ್ಕೊಂಡ್ಬಿಟ್ಟು ನನ್ಗೆಲ್ಲ ಗಾಂಜಾ ಹೊಡ್ಕೊಂಡು ನನ್ನ ತಮ್ಮನಿಗೆ ಮಾಡಿದ್ರೆ ಏನ್ ಕಾರಣ? ಇವಾಗ ಏನ್ ಪರಿಹಾರ ಕೊಡ್ತೀರಾ ಹೇಳ್ರಿ? ರಾತ್ರಿ 9 ಗಂಟೆ ತನಕ ಏನಕ್ಕೆ ಮಾಡ್ಬೇಕು? 9 ಗಂಟೆಗೆ ನಾನು 8:15 ಸರಿ ಫೋನ್ ಮಾಡಿ, ಸರ್ 8:15 ಮೆಸೇಜ್ ಹಾಕ್ರಿ ಅಂತ ಕೇಳಿದೀನಿ. 9 ಗಂಟೆ ಬಿಟ್ರು ತಾನೆ, 9 ಗಂಟೆ ಮೆಸೇಜ್ ಹಾಕ್ಬೇಕಿತ್ತು. ಮತ್ತೇನಕ್ಕೆ ಮೆಸೇಜ್ ಹಾಕಿಲ್ಲ ಅವರು? ಮೆಸೇಜ್ ಹಾಕಿದ್ರೆ ನಾನು ನನ್ನ ತಮ್ಮನ್ ಕರ್ಕೊಂಬರಕ್ ನಾನು ಹೋಗ್ತಿದ್ದೆ ಸ್ಕೂಲಿಗೆ. ಕರ್ಕೊಂಬರ್ಬೇಕಾಗಿತ್ತು ಅವ್ನ ಸ್ಕೂಲಿಗೆ. ಅಷ್ಟು ನನ್ನ ತಮ್ಮನ್ ಕರ್ಕೊಂಬರ್ಬೇಕಷ್ಟೇ. ನನ್ನ ತಮ್ಮ ಇರ್ಬೇಕು. ನನ್ನ ತಮ್ಮ ಏನಾರು ಅವ್ರಿಗೇನು ಪರಿಹಾರ ಸಿಕ್ಕಿಲ್ಲ, ಅವ್ರ 4 ಜನ ಅವ್ರು ಏನಾರು ಸತ್ತಿಲ್ಲ ಅಂದ್ರೆ ನನ್ನ ಫ್ಯಾಮಿಲಿನೇ ಸತ್ತು ಹೋಗ್ತೀವಿ ನಾವು. ಕಾರಣ ಇದೆ. ಗಾಂಜಾ ಹೊಡೆದು ತಿರುಗೋ ಅಪ್ರಾಪ್ತ ಹುಡುಗರಿಂದಲೇ ಕೃತ್ಯ ಆಗಿರೋದು. ಹಲ್ಲೆಯಿಂದ ಬಿದ್ದಿದ್ದ ಸಂಕೇತ್ನನ್ನ ನಾನೇ ಎತ್ಕೊಂಡು ಬಂದೆ ಅಂತ ಘಟನೆ ಬಗ್ಗೆ ಮಾಹಿತಿ ನೀಡಿದ್ದಾರೆ ಸೂಳೆಬೈಲು ನಿವಾಸಿ ಮುನ್ನಾ ಅಂತ. ಈ ಭಾಗದಲ್ಲಿ 14-15 ವರ್ಷದ ಹುಡುಗರು ಗಾಂಜಾ ತಗೋತಾರೆ. ಶಾಲೆಗೆ ಹೋಗ್ತೀವಿ ಅಂತಾರೆ, ಆದ್ರೆ ಯಾರು ಶಾಲೆಗೆ ಹೋಗಲ್ಲ, ಗಾಂಜಾ ಹೊಡಿತಾರೆ. ಆ ಹುಡುಗನನ್ನ ಅನ್ಯಾಯವಾಗಿ ಸಾಯಿಸ್ಬಿಟ್ರು ಅಂತ ಮುನ್ನಾ ಹೇಳಿಕೆ ಕೊಟ್ಟಿರೋದು. ಸೂಳೆಬೈಲು ನಿವಾಸಿ ಅಂತ. 4 ಜನ ಹುಡುಗರು ಸ್ಕೂಟಿ ಗಾಡೀಲಿ 4 ಗಂಟೆಯಿಂದ 3 ಗಂಟೆಯಿಂದ ಓಡಾಡ್ತಿದ್ರು ಇಲ್ಲಿ. ನಮ್ಮ ಮನೆ ಹತ್ರ ಅಡ್ಡ ಹಾಕೊಂಡ್ರೆ ನಿಮ್ಮ ಅಪ್ಪಂದೇನೋ ಬೀದಿ ಅಂತ ಹೇಳಿದ್ರು ಅವರು. ಆ ಹುಡುಗರೇ ಏನೋ ಗಲಾಟೆ ಮಾಡ್ಕೊಂಡು ಇಲ್ಲಿ ಕಾಯ್ಕೊಂಡಿದ್ರು ಹೊಡೆದಿರೋದು ಆ ಹುಡುಗನಿಗೆ. ಮತ್ತು ಆ ಈ ಸ್ಕೂಲ್ ಹುಡುಗರು ಅದರಲ್ಲಿ ಒಂದು 3-4 ಜನ ಸೇರಿ ಇದ್ದಾರೆ. SLC ಓದೋರು ಹುಡುಗರು. ಆ ಹುಡುಗರು ಈ ಹುಡುಗರು ಸೇರಿ ಗಲಾಟೆ ಮಾಡ್ಕೊಂಡಿರೋದು. ನಮ್ಮ ಮನೆ ಪಕ್ಕ ಹೆಂಗಸು ನೀರು ತಗೊಂಡು ಬಂದು ಕುಡಿಸಿದ ಮೇಲೆ ಕೂಗಾಡಿದ ಮೇಲ್ಗಡೆ ನಾವೆಲ್ಲ ಹೋಗಿ ನೋಡಿ, ನಾನೇ ಇಲ್ಲಿಂದ ಆ ಮಗನಿಗೆ ಎತ್ಕೊಂಡು ಬಂದು ಸ್ಕೂಲ್ ಹತ್ರ ಕೊಟ್ಟೆ. ಮಾಸ್ಟ್ರು ಇದ್ರು, ಎದೆಗಿದೆ ಉಜ್ಜಿ ಇಲ್ಲೇ ಕಾಲ್ಕಿಲ್ಲಿ ಉಜ್ಜಿಬಿಟ್ಟಿದ್ದ ಹುಡುಗ. ಅದು ನನ್ನ ಬಹುಶಃ ಇಲ್ಲೇ ತೀರೋಗಿದ್ದ, ಏನೋ ಜೀವ ಇದ್ದಿಲ್ಲ ಹುಡುಗನಿಗೆ. ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಅದ್ರ ನಂತರ ನಾನು ಆಸ್ಪತ್ರೆ ಹತ್ರ ಹೋಗಿ ಬಂದೆ. ಹೆಚ್ಚು ಕಮ್ಮಿ 8:45-9 ಗಂಟೆ ಹತ್ರ. ಥರ ನೀರು ಕುಡ್ದಿಲ್ಲ ಕಣ್ರಿ, ಏನಿಲ್ಲ, ಶಬ್ದನೇ ಮಾಡಿಲ್ಲ, ಹಂಗಾಗ್ಬಿಟ್ಟಿತ್ತು. ಕಾಲು ಕೈ ಏನು ಹಲ್ಲಾಡ್ಸ್ತಾನೆ ಇದ್ದಿಲ್ಲ. ಭಾಳ ಗಾಂಜಾದ ಹುಡುಗರು ಭಾಳ ಓಡಾಡ್ತಾರೆ ಈ ಸ್ಕೂಲ್ ಬೀದಿ ಅಂತೇಳಿ. ಒಂದು ಹಂಪು ಹಾಕಂಗಿಲ್ಲ. ಯಾರು ದೊಡ್ಡವರು ಬಂದು ಅವರಿಗೆ ಒಂದು ಸಲೀನು ಏನು ಮಾಡಿ ತೊಂದರೆನೂ ಇದು ಮಾಡಿಲ್ಲ. ಅವರು ಬರ್ತಾರೆ, ಪೊಲೀಸ್ನವರು ಬಂದು ಹೆದರ್ಸಿ ಹೋಗ್ತಾರೆ, ಮತ್ತು ಅವ್ರು ಬಂದು ಅದೇ ಮಾಡ್ತಾರೆ. ಮಕ್ಕಳು ಹುಡುಗಿಯರು ಓಡಾಡೋದು, ಆ ಮನೆ ಹತ್ರ ಕುತ್ಕೊಂತಾರೆ, ಈ ಮನೆ ಹತ್ರ ಕುತ್ಕೊಂತಾರೆ. ಹುಡುಗರು ಹೆದರ್ಸಿದ್ರೆ ನಮಗೆ ಹೊಡಿಯಕ್ಕೆ ಬರ್ತಾರೆ. 15 ವರ್ಷದ ಹುಡುಗರು ಗಾಂಜಾ ಸೇತ್ಕೊಂಡು ಬಿಡಿ ಸೇತ್ಕೊಂಡು ದಾಳಿ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.